ಲೋಕಸಮರದ ಬಳಿಕ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಜಯ ಆಗಿದೆ. ಜೆಡಿಎಸ್ನ ಅಭ್ಯರ್ಥಿ ಕೆ ವಿವೇಕಾನಂದಗೆ ಭರ್ಜರಿ ಗೆಲುವಾಗಿದೆ. 2 ಬಾರಿ ಗೆದ್ದಿದ್ದಂಥ ಮರಿತಿಬ್ಬೇಗೌಡರಿಗೆ ಜೆಡಿಎಸ್ ಈಗ ಶಾಕ್ ಕೊಟ್ಟಿದೆ. ಇದು ಕಾಂಗ್ರೆಸ್ಗೆ ಶಾಕ್ಗಳ ಮೇಲೆ ಶಾಕ್. ಒಂದು ಕಡೆಯಿಂದ ಈ ಲೋಕಸಭೆ ಚುನಾವಣೆಯಲ್ಲಿ ಸೋಲು, ಡಬಲ್ ಡಿಜಿಟ್ ಅಂದಿದ್ರು, ಸಿಂಗಲ್ ಡಿಜಿಟ್ ಅಲ್ಲೇ ಇದ್ದಾರೆ. ಇನ್ನೊಂದು ಕಡೆಯಿಂದ MLC ಚುನಾವಣೆಯ ಸೋಲು. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಭೋಜೇಗೌಡಗೆ ಗೆಲುವಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಜೆಡಿಎಸ್ನ ಅಭ್ಯರ್ಥಿ ಗೆದ್ದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಭೋಜೇಗೌಡಗೆ 9829 ಮತಗಳು ಸಿಕ್ಕಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ KK ಮಂಜುನಾಥ್ಗೆ 4562 ಮತ ಸಿಕ್ತು. 5267 ಮತಗಳ ಅಂತರದಿಂದ ಜೆಡಿಎಸ್ನ ಭೋಜೇಗೌಡ ಗೆಲುವು ಸಾಧಿಸಿದರು. ಈ ಬಾರಿ MLC ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ಮೈತ್ರಿ ಇತ್ತು. ಮೈತ್ರಿ ಅಭ್ಯರ್ಥಿಗೆ ಗೆಲುವಾಗಿದೆ. ಲೋಕಸಮರದ ಬಳಿಕ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಜಯ ಆಗಿದೆ. ಜೆಡಿಎಸ್ನ ಅಭ್ಯರ್ಥಿ ಕೆ ವಿವೇಕಾನಂದಗೆ ಭರ್ಜರಿ ಗೆಲುವಾಗಿದೆ. 2 ಬಾರಿ ಗೆದ್ದಿದ್ದಂಥ ಮರಿತಿಬ್ಬೇಗೌಡರಿಗೆ ಜೆಡಿಎಸ್ ಈಗ ಶಾಕ್ ಕೊಟ್ಟಿದೆ. ಇದು ಕಾಂಗ್ರೆಸ್ಗೆ ಶಾಕ್ಗಳ ಮೇಲೆ ಶಾಕ್. ಒಂದು ಕಡೆಯಿಂದ ಈ ಲೋಕಸಭೆ ಚುನಾವಣೆಯಲ್ಲಿ ಸೋಲು, ಡಬಲ್ ಡಿಜಿಟ್ ಅಂದಿದ್ರು, ಸಿಂಗಲ್ ಡಿಜಿಟ್ ಅಲ್ಲೇ ಇದ್ದಾರೆ. ಇನ್ನೊಂದು ಕಡೆಯಿಂದ MLC ಚುನಾವಣೆಯ ಸೋಲು. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಭೋಜೇಗೌಡಗೆ ಗೆಲುವಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಜೆಡಿಎಸ್ನ ಅಭ್ಯರ್ಥಿ ಗೆದ್ದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಭೋಜೇಗೌಡಗೆ 9829 ಮತಗಳು ಸಿಕ್ಕಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ KK ಮಂಜುನಾಥ್ಗೆ 4562 ಮತ ಸಿಕ್ತು. 5267 ಮತಗಳ ಅಂತರದಿಂದ ಜೆಡಿಎಸ್ನ ಭೋಜೇಗೌಡ ಗೆಲುವು ಸಾಧಿಸಿದರು. ಈ ಬಾರಿ MLC ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ಮೈತ್ರಿ ಇತ್ತು. ಮೈತ್ರಿ ಅಭ್ಯರ್ಥಿಗೆ ಗೆಲುವಾಗಿದೆ. ಲೋಕಸಮರದ ಬಳಿಕ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಜಯ ಆಗಿದೆ. ಜೆಡಿಎಸ್ನ ಅಭ್ಯರ್ಥಿ ಕೆ ವಿವೇಕಾನಂದಗೆ ಭರ್ಜರಿ ಗೆಲುವಾಗಿದೆ. 2 ಬಾರಿ ಗೆದ್ದಿದ್ದಂಥ ಮರಿತಿಬ್ಬೇಗೌಡರಿಗೆ ಜೆಡಿಎಸ್ ಈಗ ಶಾಕ್ ಕೊಟ್ಟಿದೆ. ಇದು ಕಾಂಗ್ರೆಸ್ಗೆ ಶಾಕ್ಗಳ ಮೇಲೆ ಶಾಕ್. ಒಂದು ಕಡೆಯಿಂದ ಈ ಲೋಕಸಭೆ ಚುನಾವಣೆಯಲ್ಲಿ ಸೋಲು, ಡಬಲ್ ಡಿಜಿಟ್ ಅಂದಿದ್ರು, ಸಿಂಗಲ್ ಡಿಜಿಟ್ ಅಲ್ಲೇ ಇದ್ದಾರೆ. ಇನ್ನೊಂದು ಕಡೆಯಿಂದ MLC ಚುನಾವಣೆಯ ಸೋಲು. ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಭೋಜೇಗೌಡಗೆ ಗೆಲುವಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಜೆಡಿಎಸ್ನ ಅಭ್ಯರ್ಥಿ ಗೆದ್ದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಭೋಜೇಗೌಡಗೆ 9829 ಮತಗಳು ಸಿಕ್ಕಿದ್ದಾವೆ. ಕಾಂಗ್ರೆಸ್ ಅಭ್ಯರ್ಥಿ KK ಮಂಜುನಾಥ್ಗೆ 4562 ಮತ ಸಿಕ್ತು. 5267 ಮತಗಳ ಅಂತರದಿಂದ ಜೆಡಿಎಸ್ನ ಭೋಜೇಗೌಡ ಗೆಲುವು ಸಾಧಿಸಿದರು. ಈ ಬಾರಿ MLC ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ಮೈತ್ರಿ ಇತ್ತು. ಮೈತ್ರಿ ಅಭ್ಯರ್ಥಿಗೆ ಗೆಲುವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.